ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಇವಾಗ ಟೈಮು ಒಂದು 7:30 ಆಗಿದೆ. ನಾನು ಏನಕ್ಕೆ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಮ್ಮ ಮಾಡಬೇಕಾಗಿತ್ತು, ಆ್ಯಕ್ಚುಲಿ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಸ್ವಲ್ಪ ನನಗೆ ಕುಕ್ಕಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನಾನೇ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ನಾನು ಇವಾಗ ಹುಣಸೆ ರಸ ಏನಿದೆ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಯಾವ ಥರ ಮಾಡ್ತೀನಿ, ಪ್ರೊಸೀಜರ್ ಏನನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ಬೋದು, ನಾನು ಇವಾಗ ಹುಣಸೆ ರಸನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ಇವಾಗ ಆಗಿದೆ. ಸೊ ನೋಡಿದ್ರಲ್ಲ, ಇವಾಗ ಹುಣಸೆ ರಸ ಅದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗಬೇಕು, ಪೇಸ್ಟ್ ಥರ ಬರಬೇಕು. ನಂತರ ನಾನು ಇವಾಗ ಇವಾಗ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ. ಇಲ್ಲಿ ಒಂದು ಕಡಾಯಿನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಾದ ನಂತರ ಸ್ವಲ್ಪ ನೀರೆಲ್ಲ ಇರುತ್ತಲ್ವ, ವಾಶ್ ಮಾಡ್ಕೊಂಡಿರ್ತೀವಿ, ನೀರೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಂತರ ಇದಕ್ಕೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ನಾವು ಅಡುಗೆ ಎಣ್ಣೆ ಹಾಕೋಬೇಕು. ಅಡುಗೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಶೇಂಗಾ ಬೀಜ ಮತ್ತು ಸಾಸಿವೆ ಮತ್ತು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಬೀಜ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಧ್ಯೆ ಮಧ್ಯೆ ಸಿಕ್ಕಿದಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಲ್ಲದೆ ನಾವು ಗೊಜ್ಜೆಲ್ಲ ಆದಮೇಲೆ ನಾವು ಡೈಲಿ ಅಂದರೆ ನಾವು ಯಾವಾಗ ಪುಳಿಯೋಗರೆ ಮಾಡ್ಕೋತೀವಿ ಯಾವಾಗಲೂ ನಾವು ಒಗ್ಗರಣೆಗೆ ಕಡಲೆ ಬೀಜ ಬಳಸಬೇಕಾಗುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಗೊಜ್ಜು ಜೊತೆಗಿರಲಿ ಅನ್ನೋದಕ್ಕೋಸ್ಕರ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕೋತಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ. ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಂಗೆ ಅಂದರೆ ಇವಾಗ ಕರಿಬೇವು ಇದೆಯಲ್ವಾ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಂಗಂದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಪುಳಿಯೋಗರೆ ಗೊಜ್ಜು ಹಾಳಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆನಂತರ ನಾವು ಇವಾಗ ಏನು ಕಾಯಿಸಿ ಇಟ್ಕೊಂಡಿರ್ತೀವಲ್ವಾ, ಹುಣಸೆ ರಸ ಮತ್ತು ಅದಕ್ಕೇ ನಾನು ಬೆಲ್ಲನೂ ಹಾಕಿ ಚೆನ್ನಾಗಿ ನಾನು ಕುದಿಸ್ಕೊಂಡು ಗಟ್ಟಿ ಆಗೋವರೆಗೂ ನಾನು ಬಿಟ್ಟಿರ್ತೀನಿ. ಇಲ್ಲಿ ಏನು ನಾನು ಚೆನ್ನಾಗಿ ಕುದಿಸ್ಕೊಂಡಿರ್ತೀನಲ್ಲ, ಅದನ್ನು ನಾನು ಇಲ್ಲಿ ಏನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಸೇರಿಸಿದ್ದೀನಿ. ಇದರಲ್ಲಿ ಸ್ವಲ್ಪ ಕುದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿರ್ತೀನಿ. ಆಲ್ರೆಡಿ ನಾವು ಪೌಡ್ರಿಗೇ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಉಪ್ಪಿನ ಅವಶ್ಯಕತೆ ಇರಲ್ಲ. ಇವಾಗ ನಾನು ಏನು ಪುಳಿಯೋಗರೆ ಪೌಡ್ರು ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ ನೋಡಿ, ಅದನ್ನು ಇದಕ್ಕೆ ಸೇರಿಸ್ತೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಏನೇ ಪೌಡ್ರು ಮಾಡಿಕೊಂಡ್ರು ಅದನ್ನು ಈ ಥರ ಕವರಲ್ಲಿ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡೋದ್ರಿಂದ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ನೀವು ಹೊರಗಡೆ ಇಟ್ಟರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಪುಡಿ ಮಾಡಿಕೊಂಡು ಇದನ್ನು ನಾನು ಫ್ರೀಝರಲ್ಲಿ ಇಟ್ಟೆ. ಆಲ್ಮೋಸ್ಟ್ ಇದು ಪೌಡ್ರು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟು ಅದರದ್ದೇ ಪೌಡ್ರು ಮಾಡೋದೇ ಒಂದು ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದ್ರ ಟೇಸ್ಟು ಮೇಲ್ಕೋಟೆ ಪುಳಿಯೋಗರೆ ಟೇಸ್ಟ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ನಾನು ಇಷ್ಟು ಗೊಜ್ಜು ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ, 1 ಮಂತ್ ಆ ಥರ. ಆಮೇಲೆ ಇದರಲ್ಲೇ ಸ್ವಲ್ಪ ನಾನು ನನ್ನ ಫ್ರೆಂಡಿಗೂ ಕೊಡ್ತೀನಿ. ಯಾಕೆ ಅಂದರೆ ಅವಳಿಗೂ ಯೂಸ್ಫುಲ್ ಆಗುತ್ತೆ. ಒಬ್ಳಿಗೇ ಇಷ್ಟೊಂದು ಕಷ್ಟ ಆಗುತ್ತೆ, ನೆಕ್ಸ್ಟ್ ನಂಗೆ ಬೇಕು ಅಂದರೆ ನಾನು ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ನಾನು ಸೇರಿಸ್ಕೊತಿದ್ದೀನಿ. ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ನಾವು ಏನು ಎಣ್ಣೆ ಯೂಸ್ ಮಾಡಿರ್ತೀವಿ ಆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ನಿಧಾನವಾಗಿ ಕೈ ಆಡಿಸ್ಬೇಕು. ಇಲ್ಲಾಂದರೆ ತಳ ಹಿಡಿಯುತ್ತೆ ಅಥವಾ ಒತ್ತಿರೋ ಸ್ಮೆಲ್ ಆ ಥರ ಬರುತ್ತೆ. ಹಂಗೆ ಬಂದರೆ ನಿಮ್ಮ ಪುಳಿಯೋಗರೆ ಗೊಜ್ಜು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಏನೂ ತಳ ಹಿಡಿದೇ ಇರೋ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಗೊಜ್ಜನ್ನು ಬೇಯಿಸ್ಕೊತಾ ಹೋಗಬೇಕು. ಆವಾಗ ಹೋಗ್ತಾ ಹೋಗ್ತಾ ಅದು ಆಯಿಲ್ ಬಿಟ್ಕೊತಾ ಹೋಗುತ್ತೆ. ಎಣ್ಣೆ ಬಿಟ್ಕೊಂಡು ಆದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಎಷ್ಟು ಅಂದರೆ ಫುಲ್ಲು ಏನು ನೀರಿನ ಅಂಶ ಇರುತ್ತೆ ಅದೆಲ್ಲ ಫುಲ್ಲು ನಾವಿವಾಗ ಹುಣ್ಸೆಹಣ್ಣಿಂದು ನೀರೆಲ್ಲ ಇರುತ್ತಲ್ವ, ಅದ್ರದ್ದು ನೀರೆಲ್ಲ ಚೆನ್ನಾಗಿ ಇದಾಗಿ ಅದು ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ಫೈನಲ್ ಆಗಿ ಪುಳಿಯೋಗರೆ ಗೊಜ್ಜು ಆಗಿದೆ ಅಂತ
ಇಲ್ಲ ಅಂದರೆ ಪುಳಿಯೋಗರೆ ಗೊಜ್ಜು ಒಂದು ವಾರಕ್ಕೆ 15 ಡೇಸಿಗೆ ಹಾಳಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ನಂತರ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಅದು ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರಿಗೋ ಅಥವಾ ಯಾವುದಾದ್ರೂ ಟೈಟ್ ಡಬ್ಬಿ ಆ ಥರದಕ್ಕೂ ನಾನು ನೋಡಿ, ನೀವು ಇಲ್ಲಿ ಎಣ್ಣೆ ಬಿಟ್ಕೊಂಡಿದ್ದೆ ಅದಕ್ಕೆ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಫ್ರೀಝರಲ್ಲಿ ಏನು ಬೇಡ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು. ನಿಮಗೆ ಬೇಕಾದಾಗ ಒಂದು ಸ್ಪೂನ್ ತೊಗೊಂಡು ನೀವು ಪುಳಿಯೋಗರೆ ಗೊಜ್ಜು ಮಾಡ್ಕೋಬೋದು, ಕಡಲೆ ಬೀಜ ಎಲ್ಲ ಹಾಕಿ. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಟೇಸ್ಟು. ನೀವು ಈ ಥರ ಪುಳಿಯೋಗರೆ ಪೌಡ್ರ್ ಮಾಡಿಕೊಂಡ್ರೆ ಸೇಮು ಮೇಲ್ಕೋಟೆ ಪುಳಿಯೋಗರೆ ಥರನೇ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದ್ರದ್ದು ನಾನು ಪುಳಿಯೋಗರೆ ಪೌಡ್ರ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ ಇದು ಆಯಿತು. ತಣ್ಣಗಾದ್ಮೇಲೆ ನಾನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ಇದ್ರ ಜೊತೆಗೆ ನಾನು ಹೇಗಿದೆ ಇದು ಈ ಸ್ಟೇಜಲ್ಲೇ ಇದ್ದಾಗ ಸ್ವಲ್ಪ ಉಪ್ಪು, ಖಾರ ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಬಿಸಿ ಇದ್ದಾಗ. ಹಾಗಾಗಿ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ರೈಸ್ ಜೊತೆಗೆ ತಿಂತಾ ಇದ್ದೀನಿ. ರೆಡ್ ರೈಸ್ ಜೊತೆ ಇವಾಗ ಏನು ಮಾಡಿದ್ದೀನಿ ನಾನು ಪುಳಿಯೋಗರೆ ಗೊಜ್ಜು, ಅದು ಉಪ್ಪಿನಕಾಯಿ. ಇದು ನಾನು ಮಾಡಿರೋದು, ಇದು ನಮ್ಮ ಆಂಟಿ ಮಾಡಿರೋದು. ಸೊ ನೋಡೋಣ, ಟೇಸ್ಟ್ ಮಾಡೋಣ ಯಾವುದು ಚೆನ್ನಾಗಿದೆ ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಪುಳಿಯೋಗರೆ ಗೊಜ್ಜು ಹೇಗೆ ಬಂದಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದು ಹೋಮ್ಮೇಡ್ ಅಂತಲೇ ಪುಳಿಯೋಗರೆ. ಸೊ ನೋಡೋಣ ಹೇಗೆ ಬಂದಿದೆ, ನಾನು ಮಾಡಿರೋದಲ್ವ. ಐ ಹೋಪ್ ಚೆನ್ನಾಗೇ ಬಂದಿರುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಮಾಡ್ತಿದ್ದೀನಿ ಅಂದರೆ ಅಕಸ್ಮಾತ್ ಏನಾದರೂ ಶಾರ್ಟೇಜ್ ಆಗಿದ್ದರೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಕಡಿಮೆ ಅನಿಸಿದರೆ ಇವಾಗ ಆ್ಯಡ್ ಮಾಡ್ಕೋಬೋದಲ್ವ ಅನ್ನೋದಕ್ಕೋಸ್ಕರ. ಆಮೇಲೆ ಮತ್ತೆ ಇವಾಗ ಬಿಸಿ ಇದೆ, ಇವಾಗಲೇ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಬೆಳಗ್ಗೆ ಆದರೆ ಅಥವಾ ನಾವೇನಾದರೂ ತಿಂಡಿ ಮಾಡ್ಕೋಬೇಕಾದ್ರೆ ಅವಾಗ ಆಗಲ್ಲ. ಸೊ ಹಾಗಾಗಿ ಈಗಲೇ ಟೇಸ್ಟ್ ಮಾಡ್ತಿದ್ದೀನಿ. ವಾವ್, ಸೂಪರಾಗಿದೆ. ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಚೆನ್ನಾಗಿದೆ. ಬಟ್ ನಾನು ಇದಕ್ಕೆ ಇನ್ನೂ ಏನು ಹಾಕಬೇಕಿತ್ತು, ಸ್ವಲ್ಪ ಎಕ್ಸ್ಟ್ರಾ ಆಮೇಲೆ ಒಮ್ಮಿಗೆ ಬೇಕಾದಾಗ ನಾನು ಏನು ಮಾಡ್ಕೋತೀನಿ, ಏನಂತಾರೆ ಶೇಂಗಾ ಬೀಜ ಅದೆಲ್ಲ ಹಾಕೋತಾರೆ. ಬಟ್ ನಾನು ಇದಕ್ಕೇ ಮಿಕ್ಸ್ ಮಾಡಲ್ಲ, ಸ್ವಲ್ಪ ಒಗ್ಗರಣೆಗೆ ಅಷ್ಟೇ ಹಾಕಿರ್ತೀನಿ. ಮಿಕ್ಕಿದ್ದು ನನಗೆ ಬೇಕಾದಾಗ ಹಾಕ್ಕೋತೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ತುಂಬಾ. ಬಟ್ ಪೌಡ್ರ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಇದು ಮಾಡ್ತೀನಿ. ಅದನ್ನು ಪೌಡ್ರ್ ಮಾಡಿಕೊಂಡು ಅದು ಮಿಕ್ಸ್ನ ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅದನ್ನು ಒಂದು ವೀಡಿಯೋ ನೆಕ್ಸ್ಟ್ ನಾನು ಮಾಡ್ತೀನಿ. ಬಟ್ ಇವಾಗ ಅದು ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ರೆಡಿ ಇದ್ದಿದ್ದ ಪೌಡ್ರಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ, ತುಂಬಾ ಈಸಿ ಮೆಥಡಲ್ಲಿ ನಾನು ಮಾಡ್ತೀನಿ. ಸೊ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೇಮ್ ಮೇಲ್ಕೋಟೆ ಪುಳಿಯೋಗರೆ ಥರನೇ ಇದೆ.